ಎಲ್ರಿಗೂ ನಮಸ್ಕಾರ. ಗೌರವಾನ್ವಿತ ನಮ್ಮ ಈ ಸಮಾರಂಭದ ಕೇಂದ್ರ ಬಿಂದುವಾಗಿರುವ ಗೌರವಾನ್ವಿತ ಶಿವಮೂರ್ತಿ ಶಿವಾಚಾರ್ಯರವರೇ, ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಮಠಾಧೀಶರುಗಳೇ, ವಿವಿಧ ಧರ್ಮಗಳ ಗುರುವರಿಯರೇ, ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವ ಎಲ್ಲ ಗಣ್ಯ ಅತಿಥಿಗಳೇ, ನೆರೆದಿರುವ ಆತ್ಮೀಯ ಬಂಧುಗಳೇ, ಭಗಿನಿಯರೇ, ಮಕ್ಕಳೇ, ಈ ಭದ್ರಾವತಿಯ ಈ ವಿಶಾಲ ಪ್ರದೇಶದಲ್ಲಿ ನಮ್ಮ ಗೌರವಾನ್ವಿತ ಸ್ವಾಮೀಜಿಯವರ ಪವಿತ್ರ ನಾಯಕತ್ವದಲ್ಲಿ ನಡೆಸಲ್ಪಡುವ ಈ ಒಂದು ಸುಮಾರು 9 ದಿನಗಳ ಮಾನವ ಮೈತ್ರಿಯ ಈ ಸಮಾವೇಶವು ತುಂಬ ನನ್ನ ಮಟ್ಟಿಗೆ ಸಂತೋಷವನ್ನು ತಂದಿದೆ. ನನಗಿಂತ ಮುಂಚೆ ಹಲವಾರು ಧರ್ಮಗುರುಗಳು, ಚಿಂತಕರು ಇಲ್ಲಿ ಮಾತನಾಡಿದರು. ವಿವಿಧ ಧರ್ಮಗಳ ಅನಿವಾರ್ಯತೆಗಳ ಬಗ್ಗೆ, ಧಾರ್ಮಿಕತೆಯ ಬಗ್ಗೆ ಮತ್ತು ಮಾನವೀಯ ಸಂದೇಶಗಳ ಬಗ್ಗೆ ಸವಿಸ್ತಾರವಾಗಿ ಎಲ್ಲರೂ ಮಾತಾಡಿದರು. ಭಾರತದಲ್ಲಿ ಸಾಕಷ್ಟು ಧರ್ಮಗಳಿವೆ, ಮತಗಳಿವೆ, ಜಾತಿ, ಉಪಜಾತಿ, ಬೇರೆ ಬೇರೆ ಪಂಗಡಗಳು, ಹಲವಾರು ಭಾಷಾ, ವೇಷ ಹಾಗೂ ಸಂಸ್ಕೃತಿಗಳ ನೆಲೆಬೀಡಾಗಿದೆ ನಮ್ಮ ಈ ದೇಶ. ಎಲ್ಲವನ್ನೂ ಪರಸ್ಪರ ಅರ್ಥ ಮಾಡಿಕೊಂಡು ಪರಸ್ಪರ ಅರಿತುಕೊಂಡು ಬದುಕುವುದೇ ಪ್ರತಿಯೊಬ್ಬ ದೇಶವಾಸಿಯ ಅವನ ಯಶಸ್ವಿ ಬದುಕಿನ ರಹಸ್ಯವೂ ಕೂಡ. ಧರ್ಮ ಖಂಡಿತ ಮನುಷ್ಯನನ್ನು ಒಳಿತಿನತ್ತ ಕೊಂಡೊಯ್ಯುತ್ತದೆ. ವಿಶೇಷವಾಗಿ ನನ್ನ ಯುವ ಸಮೂಹವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಹಿರಿಯರು, ವಯಸ್ಕರು ಸಾಕಷ್ಟು ಧಾರ್ಮಿಕವಾಗಿ ಪಳಗಿದವರು, ಬೆಳಗಿದವರು. ಈ ಮೊದಲು ಮಾತನಾಡಿದ ಹಿರಿಯರು ಹೇಳಿದ ಹಾಗೆ ನಮ್ಮ ಹಲವಾರು ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಗಳು ನಮ್ಮಲ್ಲಿ ಬಂದು ನಮ್ಮ ಯುವ ಜನಾಂಗವನ್ನು ಆದಷ್ಟು ಧರ್ಮಗಳಿಂದ, ಧಾರ್ಮಿಕತೆಯಿಂದ ದೂರ ಮಾಡುವಂತಹ ಅತ್ಯಂತ ಅಪಾಯಕಾರಿ ಒಂದು ಅವಸ್ಥೆಯನ್ನು, ದುರವಸ್ಥೆಯನ್ನು ನಾವು ನೋಡುತ್ತಾ ಇದ್ದೇವೆ. ಆದ್ದರಿಂದ ಯುವ ಜನಾಂಗ ತಮ್ಮ ತಮ್ಮ ಧರ್ಮಗಳನ್ನು ಅರಿಯುವ, ತಿಳಿಯುವಂತಹ ಪ್ರಯತ್ನ ಮಾಡಬೇಕು. ಇಲ್ಲಿ ನಮ್ಮ ಮುಂದೆ ಸರ್ವ ಧರ್ಮಗಳ ಗ್ರಂಥಗಳನ್ನು ಇಲ್ಲಿ ತಂದಿಟ್ಟಿದ್ದಾರೆ. ಇದು ಕೇವಲ ಪ್ರದರ್ಶನಕ್ಕಲ್ಲ, ಪ್ರತಿಯೊಂದು ಧರ್ಮಗಳಿಗೂ ಕೂಡ ಧರ್ಮ ಗ್ರಂಥಗಳಿವೆ, ಧರ್ಮದ ಗುರುಗಳಿದ್ದಾರೆ. ಧರ್ಮ ತಿಳಿದಂತಹ ದಾರ್ಶನಿಕರು, ಮಹಾನ್ ಪುರುಷರು, ಋಷಿ ಮಹರ್ಷಿಗಳು, ಸಾಧು ಸಂತರು, ಸೂಫಿ ವರಿಯರು, ಹೀಗೆ ಆಳವಾಗಿ ಧರ್ಮವನ್ನು ಅರಿತ ತಿಳಿದಂತಹ ಮಹಾನ್ ಪುರುಷರಿದ್ದಾರೆ. ಅವರ ಸಂಪರ್ಕ,
ಅವರ ಬದುಕಿನ ಬಗ್ಗೆ ತಿಳಿಯುವಂತಹ ಪ್ರಯತ್ನಗಳು ನಮ್ಮಲ್ಲಿ ವಿಶೇಷವಾಗಿ ಯುವ ಜನ ಸಮೂಹದಲ್ಲಿ ಬೆಳೆಯಬೇಕಾಗಿದೆ. ಈ ದೇಶ ಎದುರಿಸುತ್ತಿರುವ ಅತಿ ದೊಡ್ಡ ಸಮಸ್ಯೆ ಯಾವುದು? ಬಡತನಗಿಂತಲೂ ಶಿಕ್ಷಣಗಿಂತಲೂ ದೊಡ್ಡ ಸಮಸ್ಯೆ ಎಂಬುದು ಮನುಷ್ಯರೆಡೆಯಲ್ಲಿ ಬದುಕುವಂತಹ ಒಂದು ಏನಿದೆ, ಆ ಸ್ನೇಹ, ಆ ಪ್ರೀತಿ, ಆ ಸಹೋದರತೆಯ ಸೌಹಾರ್ದತೆ ಕಡಿಮೆಯಾಗುತ್ತಾ ಇದೆ. ಎರಡನೇ ಅತಿ ದೊಡ್ಡ ದುರಂತ ನಮ್ಮ ಯುವ ಸಮೂಹ, ಯುವ ಪೀಳಿಗೆಯು ಮಾದಕ ವಸ್ತುಗಳಿಂದ ಪ್ರೇರಿತವಾಗಿ ಮದ್ಯಪಾನ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಳ್ತಾ ಇದ್ದೇವೆ ಗಾಂಜಾ, ಇಂತಹ ಮಾದಕ ದ್ರವ್ಯಗಳಿಂದ, ಮಾದಕ ವಸ್ತುಗಳಿಂದ ಪ್ರೇರಿತರಾಗಿ ತಮ್ಮ ಬದುಕನ್ನು, ತಮ್ಮ ಕುಟುಂಬವನ್ನು, ತಮ್ಮ ನಾಡನ್ನು ಕೂಡ ಹಾಳು ಮಾಡುವಂತಹ ಅತ್ಯಂತ ಅಪಾಯಕಾರಿ ದುರವಸ್ಥೆ ಕಂಡು ಬರುತ್ತಾ ಇದೆ. ಇದಕ್ಕಿಂತ ದೊಡ್ಡ ಸಮಸ್ಯೆಗಳಿಲ್ಲ. ಶಾಲಾ ಕಾಲೇಜುಗಳಲ್ಲಿ ಅಥವಾ ಅದರ ಕ್ಯಾಂಪಸ್ಗಳಲ್ಲೇ ಕೂಡ ಮಾದಕ ದ್ರವ್ಯಗಳು ಇವತ್ತು ಮಾರಾಟ ಮಾಡುವಂತಹ ಅದೆಷ್ಟೋ ಕುಟುಂಬಗಳು ಅದಕ್ಕೆ ಬಲಿಯಾಗಿ ಯುವಕರು ನರಳಾಡುವಂತಹ, ಅದರಿಂದ ಕುಟುಂಬಗಳು ಬೀದಿ ಪಾಲಾಗುವಂತಹ ಸ್ಥಿತಿಗಳಲ್ಲಿದೆ. ಈ ಎರಡು ಸಮಸ್ಯೆಗಳು ದೊಡ್ಡ ಸವಾಲಾಗಿ ನಾವು ಸ್ವೀಕಾರ ಮಾಡಬೇಕು. ಧಾರ್ಮಿಕತೆ ಇರುವ, ಧರ್ಮಗ್ರಂಥಗಳನ್ನು ಅಧ್ಯಯನ ಮಾಡುವ, ಧರ್ಮಗುರುಗಳ ಸಂಪರ್ಕವನ್ನು ಬೆಳೆಸಿಕೊಂಡು ಬದುಕುವಂತಹ ಈ ಭಾಗದಲ್ಲಿ ಈ ಎರಡು ದುರಂತಗಳು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅತ್ಯಂತ ಗಂಭೀರವಾಗಿ ನಾವು ತಗೊಳ್ಬೇಕು. ಇಂತಹ ಧಾರ್ಮಿಕತೆಯಿಂದ ದೂರ ಸರಿಯುವಂತಹ ಇಂತಹ ಪಿಡುಗುಗಳಿಂದ ನಾವು ಸುಧಾರಿಸುವಂತಹ ಪ್ರಯತ್ನ ಮಾಡಬೇಕು. ಎಲ್ಲ ಧರ್ಮಗಳು, ಎಲ್ಲ ಸಂಸ್ಕೃತಿಗಳು ಮದ್ಯಪಾನವನ್ನು ನಿಷಿದ್ಧಗೊಳಿಸಿದೆ. ಯಾವ ಧರ್ಮಗಳು ಕೂಡ ಪ್ರೋತ್ಸಾಹ ಮಾಡುವುದಿಲ್ಲ. ಅದೇ ಸಂದರ್ಭದಲ್ಲಿ ಎಲ್ಲ ಧರ್ಮಗಳು ಪ್ರೀತಿಯನ್ನು, ಸ್ನೇಹವನ್ನು, ಗೌರವವನ್ನು ಪರಸ್ಪರ ಹಂಚಿಕೊಂಡು ಬದುಕುವಂತಹ ಸಂದೇಶವನ್ನು ನೀಡುತ್ತಾ ಇದೆ. ನಾವು ಹೇಳ್ತೇವೆ ಸತ್ಯಂ ಶಿವಂ ಸುಂದರಂ. ಮನುಷ್ಯನ ಬದುಕಿನ ಯಶಸ್ಸು ಇದು ಸತ್ಯ. ನಾವು ಅಸತ್ಯದ ದಾರಿಯನ್ನು ತುಳಿಯದೆ ಸತ್ಯದ ದಾರಿಯಲ್ಲೇ ಮುಂದುವರಿಯುವಂತಹ ಪ್ರಯತ್ನ. ಶಿವಂ, ಶಿವನ ಭಕ್ತಿ ಯಾವುದೇ ಧರ್ಮಗಳಿರಲಿ, ಪ್ರತಿಯೊಂದು ಧರ್ಮೀಯರಲ್ಲಿ ಕೂಡ ಶಿವ ಭಕ್ತಿ, ದೇವರ ಭಕ್ತಿ ಅದು ಬೆಳೆದು ಬರಬೇಕು. ಹಾಗಾದರೆ ಸುಂದರಂ, ಬದುಕು ಸುಂದರವಾಗುತ್ತೆ, ಹಸನವಾಗುತ್ತೆ, ಸಂತೋಷದಾಯಕವಾಗುತ್ತೆ. ನಮ್ಮಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ಸುಮಾರು 7,18,000 ಬರುವ ಮಂದಿರಗಳು, ದೇವಸ್ಥಾನಗಳು ನಮ್ಮ ಈ ದೇಶದಲ್ಲಿದೆ. 7,18,000ಕ್ಕಿಂತಲೂ ಮಿಕ್ಕ ದೇವಸ್ಥಾನಗಳು ನಮ್ಮ ದೇಶದಲ್ಲಿದೆ. 1,89,000 ಬರುವ ಮಸೀದಿಗಳಿವೆ. 27,000ಕ್ಕಿಂತಲೂ ಹೆಚ್ಚು ಚರ್ಚ್ಗಳಿವೆ. ಮಂದಿರಗಳು, ಮಸ್ಜಿದ್ಗಳು, ಚರ್ಚ್ಗಳಿದ್ದರೂ ಕೂಡ ಇಂದಿಗೂ ಕೂಡ ನಾವು ಅರ್ಥ ಮಾಡಿಕೊಂಡು ಬದುಕುವ ಹಂತಕ್ಕೆ ತಲುಪಿಲ್ಲ. ನಾವು ಧರ್ಮದ ಹೆಸರಲ್ಲಿ, ಭಾಷೆಗಳ ಹೆಸರಲ್ಲಿ, ಪ್ರಾದೇಶಿಕತೆ ಹೆಸರಲ್ಲಿ, ಬೇರೆ ಬೇರೆ ಹೆಸರಲ್ಲಿ ಗಲಭೆಗಳನ್ನು ಹುಟ್ಟು ಹಾಕುತ್ತೇವೆ. ಕೆಲವರು ಆ ಮೂಲಕನೇ ಬದುಕುವವರು ಕೂಡ ಇದ್ದಾರೆ. ಇದು ತುಂಬಾ ದುರಂತಮಯ. ನಮ್ಮ ಹಿರಿಯರು ಹೇಳಿದ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ
ಇಲ್ಲಿ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲಿದ ಬಂಧನ ಎಲ್ಲಿದ ನಂದನ ಎಲ್ಲ ಇದವು ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದ ಹೋದರೆ ಅಮೃತ ಸವಿಯದ ನಾಲಗೆಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹತ್ತಿರವಿದ್ದು ದೂರ ನಿಲ್ಲುವವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಅದೇ ಸಂದರ್ಭದಲ್ಲಿ ನಾವು ಮಸ್ಜಿದ್ಗಳಲ್ಲಿ, ಮಂದಿರಗಳಲ್ಲಿ, ಚರ್ಚ್ಗಳಲ್ಲಿ ದೇವರಿಲ್ಲ. ಅದು ದೇವರ ಸ್ಮರಣೆಯ ಕೇಂದ್ರಗಳು. ಮಸ್ಜಿದಿಂದ ಹೊರಬಂದು ಇನ್ನೊಬ್ಬರಿಗೆ ಕಲ್ಲು ಹೊಡೆಯುವ, ಇನ್ನೊಬ್ಬರಿಗೆ ಚೂರಿ ಹಾಕುವನು, ಅದು ಹೇಗೆ ಧರ್ಮ ಅಂತ ಹೇಳ್ತಾರೆ. ಮಸ್ಜಿದ್ಗಳು ಧರ್ಮದ ಕೇಂದ್ರಗಳು. ಅಲ್ಲಿ ಮನುಷ್ಯನು ಶಾಂತಿಯಿಂದ, ಕರುಣೆಯನ್ನು, ದಯೆಯನ್ನು ತುಂಬಿಕೊಂಡು ಬರಬೇಕು. ಪ್ರತಿಯೊಬ್ಬ ಮುಸಲ್ಮಾನನು ಮಸ್ಜಿದಿನ ಒಳಗೆ ಪ್ರವೇಶ ಮಾಡಬೇಕಾದರೆ ಅವನು ಹೇಳಬೇಕು, ಅಲ್ಲಾಹುಮ್ಮ ಫ್ತಹ್ಲಿ ಅಬ್ವಾಬ ರಹಮತಿಕ, ಪ್ರಭು ಎಲ್ಲ ಕರುಣೆಯ ದಯೆಯ ಬಾಗಿಲನ್ನು ತೆರೆದುಕೊಡು ಅಂತ ಹೇಳಿ ಈ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋಗುವಂತಹ ಒಬ್ಬ ಮನುಷ್ಯನು ಮಸ್ಜಿದಿನಿಂದ ಹೊರಗೆ ಬಂದು ಚೂರಿ ಹಾಕುವುದಾದರೆ, ಇನ್ನೊಬ್ಬನಿಗೆ ಕಲ್ಲು ನೋವು ಮಾಡುವುದಾದರೆ ಅದು ಬರೀ ಕಾಟಾಚಾರ ಆಯಿತು. ಆದ್ದರಿಂದ ಮಸ್ಜಿದ್ಗಳಿಂದ ಬರುವ, ಮಂದಿರಗಳಿಂದ ಹೊರಬರುವ, ಚರ್ಚ್ಗಳಿಂದ ಹೊರುವಂತಹ ಪ್ರತಿಯೊಬ್ಬರೂ ಕೂಡ ನಿಜವಾದ ಕರುಣಾಮಯಿಯಾಗಿ, ಪ್ರೀತಿಯ, ಸ್ನೇಹದ, ಸಹೋದರತೆಯ, ಸೌಹಾರ್ದತೆಯ ಪ್ರತಿರೂಪವಾಗಿ ಅವನು ಬರಬೇಕು. ಬಸವಣ್ಣನವರು ಹೇಳಿದರು, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳ ಅಡಿಯಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಎಷ್ಟೊಂದು ಸುಂದರವಾಗಿ ಹೇಳಿದರು. ಎಲ್ಲ ಧರ್ಮಗಳಲ್ಲಿ ಇದನ್ನೇ ಬೋಧಿಸ್ತಾ ಇದೆ. ಇರ್ಹಮು ಮಂಫಿಲ್ ಅರ್ಲ್, ಭೂಮಿಯಲ್ಲಿರುವ ಎಲ್ಲರಿಗೂ ಕರುಣೆಯ ದಯೆಯನ್ನು ತೋರಿರಿ, ಪ್ರವಾದಿವರಿಯರ ಮಾತು. ಇರ್ಹಮುಕುಂ ಮಂಫಿಸ್ ಸಮಾದ್, ಆಕಾಶದ ಒಡೆಯನಾದ ದೇವರು ಪ್ರಭು ನಿಮ್ಮ ಮೇಲೆ ಕರುಣೆಯನ್ನು ಸುರಿಸುತ್ತಾನೆ, ನೀವು ಪ್ರತಿಯೊಬ್ಬರು ಕರುಣಾಳುಗಳಾಗಿ. ಉದಾಹರಣೆಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವಾದಿ ವರಿಯರು ಮದೀನಾದ ಮಸ್ಜಿದಿನಲ್ಲಿ ಕುಳಿತುಕೊಂಡು ತನ್ನ ಅನುಚರರ ಜೊತೆಗೆ ಮಾತನಾಡ್ತಾ ಇರಬೇಕಾದರೆ ಒಬ್ಬರು ಓಡಿ ಬಂದು ಹೇಳಿದ್ರು, ಪ್ರವಾದಿ ವರಿಯರೇ, ನಂದು ಮಗು ಕಾಣೆಯಾಗಿ ಬಿಟ್ಟಿದೆ, ನನ್ನ ಮಗು ಕಾಣುತ್ತಾ ಇಲ್ಲ, ಕಾಣೆಯಾಗಿದೆ, ತುಂಬ ಬೇಜಾರು. ಪ್ರವಾದಿ ವರಿಯರು ಅವರಿಗೆ ಸಾಂತ್ವನ ಹೇಳಿದರು, ಧೈರ್ಯ ತುಂಬಿದರು, ಟೆನ್ಷನ್ ಮಾಡಬೇಡ, ನಿನ್ನ ಮಗು ಖಂಡಿತವಾಗಿಯೇ ನಿನ್ನ ಕೈ ಸಿಗುತ್ತೆ. ಕೆಲವೊಂದು ನಿಮಿಷಗಳ ನಂತರ ಯಾರೋ ಹೇಳಿದ್ರು ಅವರ ಮಗು ಅಲ್ಲಿ ಮೈದಾನದಲ್ಲಿ ಮಕ್ಕಳ ಜೊತೆಗೆ ಆಟ ಆಡ್ತಾ ಇದೆ ಅಂತ ಹೇಳಿ. ಇದು ತಿಳಿದಾಗ ಅವರನ್ನು ಕರೆದು ಹೇಳಿದ್ರು, ನಿನ್ನ ಮಗು ಅಲ್ಲಿ ಆಟ ಆಡುತ್ತಾ ಇದೆ, ನೀನು ಬೇಜಾರು ಮಾಡಬೇಡ, ನಿನ್ನ ಮಗುವನ್ನು ಅಲ್ಲಿ ಹೋಗಿ ನೋಡಬಹುದು. ಹೊರಡುವಾಗ ಹೇಳ್ತಾ ಇದ್ದಾರೆ ಪ್ರವಾದಿ ವರಿಯರು, ಓ ಸ್ನೇಹಿತ, ಮಿತ್ರ, ನೀನು ಓಡಿ ಹೋಗಿ ಮಗು ಸಿಕ್ಕಾಗ ಮಗುವನ್ನು ಮುದ್ದಿನಿಂದ, ಮಮತೆಯಿಂದ ಆಲಿಂಗನ ಮಾಡಬೇಡ, ಮಗುಗೆ ಮುತ್ತು ಕೊಡಬೇಡ, ಮಗುವನ್ನು ತಬ್ಬಿಕೊಳ್ಳಬೇಡ. ಕಾರಣ ಅದೆಷ್ಟೋ ಮಕ್ಕಳು ಅಲ್ಲಿರಬಹುದು. ತಂದೆಯನ್ನು ಕಳಗೊಂಡಂತಹ ನಮ್ಮ DKC ಅವರು ಬಂದರು, ಕರ್ನಾಟಕ ರಾಜ್ಯದ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ DKC ಅವರು ಕೂಡ ಬಂದರು. ನಾನು ಹೇಳ್ತಾ ಬಂದದ್ದು, ನೀನು ಅಲ್ಲಿ ಹೋಗಿ ಆ ಮಗುವನ್ನು ತಬ್ಬಿಕೊಂಡು ಮುದ್ದಾಡುವಾಗ ಅದೆಷ್ಟೋ ಅನಾಥ ಮಕ್ಕಳು ಅಲ್ಲಿರಬಹುದು, ಅವರ ಮನಸ್ಸಿಗೆ ನೋವಾಗಬಹುದು. ನನಗೆ ತಂದೆ ಇದ್ದರೆ ಮುದ್ದಾಡುತ್ತಾ ಇದ್ರು, ತಬ್ಬಿಕೊಳ್ಳುತ್ತಾ ಇದ್ರು ಎಂಬ ನೋವಾಗಬಹುದು ಅಂತ ಹೇಳಿ ಈ ಸಂದೇಶವು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಇಷ್ಟೊಂದು ಸೂಕ್ಷ್ಮತೆಯಿಂದ ಇದ್ದರೆ ಮಾತ್ರ ಇಲ್ಲಿ ಪ್ರೀತಿ, ಇಲ್ಲಿ ಕರುಣೆ, ಇದಾಗಿದೆ ಧರ್ಮಗಳು.
ಆದ್ದರಿಂದ ಇಲ್ಲಿ ನಡೆದಿರುವ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ನನ್ನ ಸಹೋದರಿಯರು ಎಲ್ಲರಿಗೆ ಬೋಧನೆ ಧರ್ಮವನ್ನು ಅರಿತುಕೊಂಡು ಬದುಕುವಂತಹ ಪರಿಪಾಠವನ್ನು ಬೆಳೆಸೋಣ. ನಮ್ಮ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡೋಣ. ಇಂತಹ ಸ್ವಾಮೀಜಿಗಳವರ ಉದಾತ್ತವಾದ ಸಂದೇಶವನ್ನು ನಾವು ಪಡೆದುಕೊಳ್ಳೋಣ. ಅವರ ಆಶೀರ್ವಾದವನ್ನು ಪಡೆಯುವ ಮೂಲಕ ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ಖಂಡಿತವಾದ ಇಂತಹ ಮಹಾನ್ ಪುರುಷರ ಜೊತೆಗೆ ಸಂಬಂಧ ಬೆಳೆಸಿಕೊಂಡು ನಾವು ಮುಂದುವರಿದಾಗ ಖಂಡಿತ ನಮಗೆ ದೇವರ ರಕ್ಷೆ ಇದೆ, ದೇವರ ಕರುಣೆ ಇದೆ. ಇದಾಗಿದೆ ನಮ್ಮ ಖಂಡಿತವಾಗಿಯೂ ನಮ್ಮ ಧರ್ಮಗಳು ಬೋಧಿಸುವಂತಹ ಕೇವಲ ಮಸ್ಜಿದ್ಗಳು, ಮಂದಿರಗಳು, ಚರ್ಚ್ಗಳು ಅಲ್ಲಿ ದೇವರನ್ನು ಕಾಣಬೇಕಾದರೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ನಮ್ಮಲ್ಲಿರತಕ್ಕಂಥ ಅದೆಷ್ಟೋ ಬಡವರು, ಬಲ್ಲಿದರು, ನಮ್ಮ ನೆರೆಹೊರೆಯವರು, ನಮ್ಮ ಊರಿನವರು ಅಲ್ಲಿ ಜಾತಿ, ಧರ್ಮ, ಭಾಷೆ, ಪಂಗಡ, ಮತ ಯಾವುದನ್ನು ಪಕ್ಷವನ್ನು ನೋಡದೆ ಎಲ್ಲರನ್ನೂ ಪ್ರೀತಿಸುವಂತಹ, ಎಲ್ಲರನ್ನೂ ಗೌರವಿಸುವಂತಹ, ಎಲ್ಲರನ್ನೂ ಹತ್ತಿರ ಮಾಡುವಂತಹ ಒಂದೇ ಮಾತಿನೊಂದಿಗೆ ನಾನು ನಿಲ್ಲಿಸ್ತಾ ಇದ್ದೇನೆ. ಪ್ರವಾದಿ ವರಿಯರ ಮಾತು ಎಲ್ಲರೂ ಗಮನ ಕೊಡಿ. ವಲ್ಲಾಹಿ ಲಾ ಯುಮಿನ್, ವಲ್ಲಾಹಿ ಲಾ ಯುಮಿನ್, ವಲ್ಲಾಹಿ ಲಾ ಯುಮಿನ್. ಪ್ರವಾದಿ ವರಿಯರು ಹೇಳಿದ್ರು, ಖಂಡಿತವಾಗಿಯೂ ಆನೆ ಹಾಕಿ ಹೇಳಿದ್ರು, ಒಬ್ಬ ಮುಸಲ್ಮಾನನು ಮುಸಲ್ಮಾನಾಗಲಾರ. ಹತ್ತಾ ಯಮುನ ಜಾರುಹು ಬವಾಯಿಕಾನ್, ತನ್ನ ನೆರೆಹೊರೆಯವರಿಗೆ ಯಾವುದಾದರೂ ರೂಪದಲ್ಲಿ, ಯಾವ ಧರ್ಮಕ್ಕೆ ಸೇರಿರಲಿ, ಯಾವ ಜಾತಿಗೆ ಸೇರಿರಲಿ, ಅವರಿಗೆ ನೋವು ಮಾಡುವಂತಹ ಮನುಷ್ಯನು ನಿಜವಾದ ಮುಸಲ್ಮಾನ್ ಆಗಲಾರ ಎಂಬ ಪ್ರವಾದಿವರ್ಯರು 3 ಬಾರಿ ಆನೆ ಹಾಕಿ ಹೇಳಿದಂತಹ ಮಾತು ಅಲ್ಲಿ ವಿದ್ವಾಂಸರು ಹೇಳುತ್ತಾ ಇದ್ದಾರೆ. ನೆರೆಹೊರೆ ಎಂದರೆ ಯಾರು? ತನ್ನ ಎಡಬದಿಯ, ತನ್ನ ಬಲಬದಿಯಲ್ಲಿರುವ, ತನ್ನ ಮುಂಬದಿಯಲ್ಲಿರುವ ಸುಮಾರು 180 ಮನೆಗಳು ಕೂಡ ಒಂದು ಕುಟುಂಬವಾಗಿ ಸ್ವೀಕರಿಸಿ, ನಿನ್ನ ಊರಾಗಿ ನಿನ್ನ ನೆರೆಹೊರೆಯಾಗಿ ಪರಿಗಣಿಸಿ ಎಲ್ಲರನ್ನೂ ಕೂಡ ಕಂಡುಕೊಂಡು ಆತ್ಮೀಯವಾಗಿ ಬೆರೆತುಕೊಂಡು ಸೌಹಾರ್ದತೆಯೊಂದಿಗೆ, ಸಹೋದರತೆಯೊಂದಿಗೆ ಬದುಕುವಾಗ ನಿಜವಾದ ಒಬ್ಬ ಮುಸಲ್ಮಾನ್ ಆಗುತ್ತಾನೆ ಎಂಬ ಪ್ರವಾದಿವರ್ಯರ ಮಾತನ್ನು ನಿಮ್ಮೆಲ್ಲರ ಮುಂದೆ ಹೇಳುತ್ತಾ, ಪವಿತ್ರ ಕುರ್ಆನ್ನ 6000ಕ್ಕಿಂತಲೂ ಹೆಚ್ಚು ಬರುವ ಪವಿತ್ರ ಕುರ್ಆನ್ ಆಯತ್ತುಗಳಲ್ಲಿ ಅಥವಾ ಶ್ಲೋಕಗಳಲ್ಲಿ ಒಂದೇ ಒಂದು ಶ್ಲೋಕವು ಕೂಡ ಮನುಷ್ಯ ಮನಸ್ಸುಗಳನ್ನು ನೋವಿಸುವಂತ ಒಂದೇ ಒಂದು ಶ್ಲೋಕ ಇಲ್ಲ. ಬದಲು ಮನುಷ್ಯರ ಮನಸ್ಸುಗಳನ್ನು ಪೋಣಿಸುವ, ಮನುಷ್ಯ ಮನಸ್ಸುಗಳನ್ನು ಜೋಡಿಸುವ ಸಂದೇಶಗಳು ಮಾತ್ರ ಪವಿತ್ರ ಕುರ್ಆನ್ ಕೊಟ್ಟಿದೆ. 1 ಲಕ್ಷಕ್ಕಿಂತಲೂ ಹೆಚ್ಚು ಪ್ರವಾದಿವರ್ಯರ ವಚನಗಳಲ್ಲಿ ಒಂದೇ ಒಂದು ಮಾತು ಮನುಷ್ಯ ಮನಸ್ಸನ್ನು ನೋಯಿಸುವಂತಹ ಮಾತುಗಳಿಲ್ಲ. ಎಲ್ಲ ವಚನಗಾರರು, ಅಕ್ಕ ಮಹಾದೇವಿಯವರು, ಬಸವಣ್ಣನವರು, ಸರ್ವಜ್ಞರು, ಶಿಶುನಾಳ ಶರೀಫರು ಕಳೆದು ಹೋದಂಥ ಈ ಭಾರತದ ಇವತ್ತು ನಾನು ತುಂಬ ಸ್ಟಡಿ ಮಾಡಿದಾಗ ನಮ್ಮ ಕುವೆಂಪುರವರು ಸಹಿತ ಮನುಷ್ಯ ಮನಸ್ಸುಗಳನ್ನು ಕಟ್ಟುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಸ್ವಾಮೀಜಿಗಳವರು ಇಷ್ಟೊಂದು ಬೃಹತ್ ಗಾತ್ರದ ಸಮಾವೇಶವನ್ನು ಕರೆದು ಎಲ್ಲರಿಗೂ ಮಾನವೀಯ ಸಂದೇಶಗಳನ್ನು ನೀಡುವಂತಹ ದೊಡ್ಡ ಪ್ರಯತ್ನ ಮಾಡಿದ್ದಾರೆ. ದೀರ್ಘವಾದ 9 ದಿನಗಳ ಒಂದು ತಪಸ್ಸಾಗಿ ಸ್ವೀಕರಿಸಿಕೊಂಡು ನಾವು ಇಲ್ಲಿಂದ ಹೊರಬರುವಾಗ ನಿಜವಾದ ಮನುಷ್ಯರಾಗಿ, ನಿಜವಾದ ಹಿಂದುವಾಗಿ, ನಿಜವಾದ ಮುಸಲ್ಮಾನಾಗಿ, ನಿಜವಾದ ಕ್ರೈಸ್ತನಾಗಿ, ನಿಜವಾದ ಮನುಷ್ಯನಾಗಿ ಇನ್ಸಾನಿಯತ್ ಮಾನವೀಯತೆಯನ್ನು ತುಂಬಿಕೊಂಡು ಹೊರಡೋಣ. ಸರ್ವಶಕ್ತನಾದ ಅಲ್ಲಾಹನು ಅಥವಾ ದೇವರು ನಮಗೆ ಕರುಣಿಸಲಿ ಎಂದು ಹೇಳುತ್ತಾ ಈ ಒಂದು ವ್ಯವಸ್ಥೆಯನ್ನು ಮಾಡಿದಂತಹ ಇಷ್ಟೊಂದು ಬೃಹತ್ ಗಾತ್ರದ ಸಂಗಮಗೆ ಕಾರಣರಾದಂತಹ ಸ್ವಾಮೀಜಿಗಳನ್ನು, ಅವರ ಬಳಗವನ್ನು ಎಲ್ಲರನ್ನೂ ಕೂಡ ನಾನು ಅಭಿನಂದಿಸುತ್ತಾ ಮಾತಿಗೆ ವಿರಾಮ. ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನಮಸ್ಕಾರ, ವಂದನೆಗಳು.